ಮತ್ತೆ ಬಿಜೆಪಿಗೆ ಮರಳುತ್ತಾರ ಎಸ್.ಟಿ. ಸೋಮಶೇಖರ್. ನಮಸ್ಕಾರ ಸ್ನೇಹಿತರೆ, ವಿಜಯ ವಿಶ್ವವಾಣಿಗೆ ಸ್ವಾಗತ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿರೋ ಘಟನೆ ಅಂದ್ರೆ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರಿಗೆ ಬರೆದ ದೀರ್ಘವಾದಂಥ ಒಂದು ಪತ್ರ. ಈ ಪತ್ರ ಕೇವಲ ವಾಪಸ್ ಸೇರಿಸಿಕೊಳ್ಳುವ ಮನವಿಯಲ್ಲ, ಅದು ಒಂದು ರಾಜಕೀಯ ಸಂದೇಶ, ಅಸಮಾಧಾನದ ಒಂದು ಸಿಡಿಲು ಹಾಗೂ ಪಕ್ಷದ ಒಳಗಿನ ಸ್ಥಿತಿಗತಿಗಳ ನೇರವಾದಂತಹ ಪ್ರತಿಬಿಂಬ. ಸೋಮಶೇಖರ್ ಅವರು ಪತ್ರದಲ್ಲಿ ಕೇಳಿರುವ 13 ಪ್ರಶ್ನೆಗಳು, ವಿಶೇಷವಾಗಿ ಬೂಟು ನೆಕ್ಕುವ ಸಂಸ್ಕೃತಿ ಇದೆಯೇ ಅನ್ನೋ ಪ್ರಶ್ನೆ, ಬಿಜೆಪಿ ಒಳ ರಾಜಕೀಯದ ಗುಪ್ತ ಅಂಶಗಳನ್ನ ಬಹಿರಂಗಪಡಿಸುವ ಪ್ರಯತ್ನವಾಗಿ ಕಾಣ್ತಾ ಇದೆ. ಇದು ಕೇವಲ ವೈಯಕ್ತಿಕ ನೋವಿನ ಅಭಿವ್ಯಕ್ತಿ ಅಲ್ಲ, ಅದು ನಾಯಕತ್ವದ ಶೈಲಿ, ಪಕ್ಷದ ವ್ಯವಸ್ಥೆ ಮತ್ತು ರಾಜಕೀಯ ಮೌಲ್ಯಗಳ ಮೇಲೆ ನೇರ ಸವಾಲಾಗಿದೆ. ಹಳೆಯ ಸಹಕಾರ, ಇಂದಿನ ಅಸಮಾಧಾನ. ಸೋಮಶೇಖರ್ ಅವರು ತಮ್ಮ ರಾಜಕೀಯ ಪಯಣವನ್ನ ನೆನಪಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಸರ್ಕಾರ ರಚನೆಗೆ ಕೊಡುಗೆ ನೀಡಿದ್ದನ್ನ ಅವರು ಉಲ್ಲೇಖಿಸಿದ್ದಾರೆ. ನಮ್ಮ ಸಹಕಾರದಿಂದ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಎಂಬ ಹೇಳಿಕೆ ಅವರ ರಾಜಕೀಯ ಮಹತ್ವವನ್ನ ತೋರಿಸುತ್ತೆ. ಆದ್ರೆ ಅದೇ ವ್ಯಕ್ತಿ ಇವತ್ತು ಪಕ್ಷದಿಂದ ದೂರವಾಗಿರೋದು ಅವರ ಅಸಮಾಧಾನವನ್ನ ಸ್ಪಷ್ಟಪಡಿಸುತ್ತೆ. ನನ್ನನ್ನ ವಾಪಸ್ ತೆಗೆದುಕೊಳ್ಳಲಿಲ್ಲ ಅನ್ನೋ ನೋವು ಅವರ ಪತ್ರದ ಪ್ರತಿಯೊಂದು ಸಾಲಿನಲ್ಲೂ ಗೋಚರಿಸುತ್ತೆ. ಪತ್ರದ ಅತ್ಯಂತ ಚರ್ಚಿತ ಅಂಶ ಅಂದ್ರೆ ಇದೆ: ಬಿಜೆಪಿಯಲ್ಲಿ ಬೂಟು ನೆಕ್ಕುವವರಿಗೆ ಮಾತ್ರ ಅವಕಾಶನಾ? ಪಕ್ಷಕ್ಕೆ ಬರಬೇಕಂದ್ರೆ ಬೂಟು ನೆಕ್ಕಬೇಕಾ? ಈ ಪ್ರಶ್ನೆಗಳು ಕೇವಲ ಶಬ್ದಗಳಲ್ಲ, ಅವು ಪಕ್ಷದ ಒಳಗಿನ ಅಧಿಕಾರದ ರಚನೆಯ ಬಗ್ಗೆ ಗಂಭೀರವಾದಂತಹ ಒಂದು ಟೀಕೆ. ರಾಜಕೀಯದಲ್ಲಿ ನಿಷ್ಠೆ ಮತ್ತು ಸಾಮರ್ಥ್ಯಕ್ಕಿಂತ ವೈಯಕ್ತಿಕ ನಂಟುಗಳಿಗೆ ಹೆಚ್ಚು ಮಹತ್ವ ಕೊಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಟಿಸುತ್ತೆ. ಈ ಆರೋಪಗಳು ಸತ್ಯವೇ ಅಥವಾ ರಾಜಕೀಯ ಒತ್ತಡ ಸೃಷ್ಟಿಸುವ ತಂತ್ರವೇ ಅನ್ನೋದನ್ನ ಬಿಟ್ಟರು ಇವು ಪಕ್ಷದ ಚಿತ್ರಕ್ಕೆ ಧಕ್ಕೆಯನ್ನ ಉಂಟು ಮಾಡ್ತವೆ. ನಾಯಕತ್ವದ ಮೇಲೆ ನೇರ ಪ್ರಶ್ನೆ. ಸೋಮಶೇಖರ್ ಅವರು ನೇರವಾಗಿ ಯಡಿಯೂರಪ್ಪ ಅವರತ್ತ ಪ್ರಶ್ನೆಯನ್ನ ಎಸೆದಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿ ನಾಯಕತ್ವದ ಬಗ್ಗೆ, ವಿಶೇಷವಾಗಿ ಹೊಸ ನಾಯಕರ ಪಾತ್ರದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷದೊಳಗಿನ ತಲೆಮಾರುಗಳ ನಡುವಿನ ಸಂಘರ್ಷವನ್ನು ಕೂಡ ತೋರಿಸುತ್ತೆ. ಹಳೆಯ ನಾಯಕರು ಮತ್ತು ಹೊಸ ನಾಯಕತ್ವದ ನಡುವೆ ಹೊಂದಾಣಿಕೆ ಕೊರತೆ ಇದ್ರೆ ಅದು ಪಕ್ಷದ ಏಕತೆಗೆ ಸವಾಲಾಗುತ್ತೆ. ಅವಮಾನ ಮತ್ತು ಅಸಮಾಧಾನದ ಮಿಶ್ರಣ. ಪತ್ರದಲ್ಲಿ ಅವರು ಉಲ್ಲೇಖಿಸಿರುವ ಅವಮಾನಕಾರಿ ಹೇಳಿಕೆಗಳು, ವಿಶೇಷವಾಗಿ ಬೂಟು ನೆಕ್ಕಲು ಬರುತ್ತೀಯಾ ಅನ್ನೋ ಆರೋಪ, ಅವರ ವೈಯಕ್ತಿಕ ನೋವನ್ನ ತೋರಿಸುತ್ತೆ. ಒಬ್ಬ ಹಿರಿಯ ನಾಯಕ, 4 ಬಾರಿ ಗೆದ್ದ ಶಾಸಕ ಇಂತಹ ಮಾತುಗಳನ್ನ ಸಹಿಸಬೇಕಾದ ಪರಿಸ್ಥಿತಿ ಉಂಟಾದ್ರೆ ಅದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಪಕ್ಷದ ಸಂಸ್ಕೃತಿಯ ಬಗ್ಗೆ ಪ್ರಶ್ನೆಯನ್ನ ಎತ್ತುತ್ತೆ. ಈ ಪತ್ರವನ್ನ ಕೇವಲ ಭಾವನಾತ್ಮಕವಾಗಿ ನೋಡೋದು ಸರಿಯಲ್ಲ, ಇದರಲ್ಲಿ ರಾಜಕೀಯ ಲೆಕ್ಕಾಚಾರವೂ ಇದೆ. ಸೋಮಶೇಖರ್ ಅವರು ತಮ್ಮ ಮಹತ್ವವನ್ನ ನೆನಪಿಸ್ತಾ ಇದ್ದಾರೆ, ಪಕ್ಷದ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ, ತಮ್ಮ ಮುಂದಿನ ರಾಜಕೀಯ ದಾರಿಗೆ ನೆಲೆಯನ್ನ ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ. ತಮ್ಮ ಉತ್ತರದ ಮೇಲೆ ನನ್ನ ನಿರ್ಧಾರ ಅನ್ನೋ ಮಾತು ಅವರು ಇನ್ನೂ ಎಲ್ಲಾ ಆಯ್ಕೆಗಳು ತೆರೆದಿಟ್ಟಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಈ ಘಟನೆ ಬಿಜೆಪಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ನೀಡುತ್ತೆ. ಪಕ್ಷದೊಳಗಿನ ಅಸಮಾಧಾನವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನಾಯಕತ್ವವು ಎಲ್ಲರನ್ನ ಒಳಗೊಂಡಿರಬೇಕು, ಗೌರವ ರಾಜಕೀಯವನ್ನ ಉಳಿಸಿಕೊಳ್ಳಬೇಕು. ಇಲ್ದಿದ್ರೆ ಇಂತಹ ಘಟನೆಗಳು ಮುಂದೆಯೂ ಸಂಭವಿಸುವ ಸಾಧ್ಯತೆ ಇದೆ. ಜನರ ದೃಷ್ಟಿಯಲ್ಲಿ, ಸಾಮಾನ್ಯ ಜನರಿಗೆ ಈ ಘಟನೆ ಒಂದು ಪ್ರಶ್ನೆಯನ್ನ ಹುಟ್ಟಿಸುತ್ತೆ: ನಾಯಕರು ತಮ್ಮೊಳಗಿನ ಸಂಘರ್ಷಗಳಲ್ಲಿ ತೊಡಗಿರುವಾಗ ಜನರ ಸಮಸ್ಯೆಗಳ ಬಗ್ಗೆ ಯಾರು ಯೋಚಿಸುತ್ತಿದ್ದಾರೆ? ರಾಜಕೀಯ ಚರ್ಚೆಗಳು ಜನಪರ ವಿಷಯಗಳಿಗಿಂತ ವೈಯಕ್ತಿಕ ಮತ್ತು ಪಕ್ಷದ ಒಳ ಜಗಳಗಳಿಗೆ ಸೀಮಿತವಾಗ್ತಾ ಇರೋದು ಜನರಲ್ಲಿ ನಿರಾಸೆಯನ್ನ ಮೂಡಿಸುತ್ತೆ. ಹಾಗಾದ್ರೆ ಮುಂದೆ ಏನು? ಈ ಘಟನೆಯ ಮುಂದಿನ ಹಂತ ಬಹಳ ಕುತೂಹಲಕಾರಿ. ಯಡಿಯೂರಪ್ಪ ಅವರು ಉತ್ತರ ಕೊಡುತ್ತಾರೆಯೇ? ಬಿಜೆಪಿ ಸೋಮಶೇಖರ್ ಅವರನ್ನ ಮರಳಿ ತೆಗೆದುಕೊಳ್ಳುತ್ತಾ, ಅಥವಾ ಈ ಸಂಘರ್ಷ ಮತ್ತಷ್ಟು ತೀವ್ರವಾಗುತ್ತಾ? ಈ ಪ್ರಶ್ನೆಗಳ ಉತ್ತರವೇ ಮುಂದಿನ ರಾಜಕೀಯ ದಿಕ್ಕನ್ನ ನಿರ್ಧರಿಸಲಿದೆ. ಎಸ್.ಟಿ. ಸೋಮಶೇಖರ್ ಅವರ ಪತ್ರ ಕರ್ನಾಟಕ ರಾಜಕೀಯದಲ್ಲಿ ಒಂದು ಪ್ರಮುಖ ಬೆಳವಣಿಗೆ. ಇದು ಕೇವಲ ವ್ಯಕ್ತಿಯ ಅಸಮಾಧಾನ ಅಲ್ಲ, ಅದು ಒಂದು ಪಕ್ಷದ ಒಳಗಿನ ಸ್ಥಿತಿಗತಿಗಳ ಪ್ರತಿಬಿಂಬ. ಬೂಟು ನೆಕ್ಕುವ ಸಂಸ್ಕೃತಿ ಎಂಬ ಪ್ರಶ್ನೆ ರಾಜಕೀಯದಲ್ಲಿ ಗೌರವ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ನಾಯಕತ್ವದ ಶೈಲಿ ಬಗ್ಗೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕೊನೆಯಲ್ಲಿ ರಾಜಕೀಯದಲ್ಲಿ ಒಂದು ಸತ್ಯ ಸ್ಪಷ್ಟ:
ಗೌರವವಿಲ್ಲದೆ ನಿಷ್ಠೆ ಉಳಿಯೋದಿಲ್ಲ, ನಿಷ್ಠೆ ಇಲ್ಲದೆ ಸಂಘಟನೆ ಬಲವಾಗುವುದಿಲ್ಲ. ಈ ಘಟನೆ ಅದನ್ನ ಮತ್ತೊಮ್ಮೆ ನೆನಪಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.